ಅಂತ ಭಾರವಾದಂತಹ ಉಪಗ್ರಹವನ್ನ ಇವತ್ತು ಉಡಾವಣೆ ಮಾಡಿರುವಂತಹ ಹೆಮ್ಮೆ ಇಸ್ರೋಗೆ ಇದೆ. ಮೊಟ್ಟ ಮೊದಲ ಬಾರಿಗೆ ಈ ಅತ್ಯಂತ ಭಾರವಾದಂತಹ ಉಪಗ್ರಹವನ್ನ ನಭಕ್ಕೆ ಹಾರಿಸಿರುವಂಥದ್ದು. ಮಾಹಿತಿಯನ್ನ ಹಂಚ್ಕೊಳ್ತಾ ಇರೋ ನಮ್ಮೊಂದಿಗೆ ಗಿರೀಶ್ ಲಿಂಗಣ್ಣವರು. ಗಿರೀಶ್ ಲಿಂಗಣ್ಣವರೇ, ಆಗ್ಲೇ ಹೇಳ್ತಾ ಇದ್ರಿ, ಈ ಅತ್ಯಂತ ಭಾರವಾದಂಥ ಉಪಗ್ರಹವನ್ನ ಉಡಾವಣೆ ಮಾಡಿರೋದು ನಮ್ಮ ನೌಕಾ ಸೇನೆಗೆ ಒಂದು ರೀತಿಯಲ್ಲಿ ಹೆಚ್ಚಿನ ಬಲವನ್ನು ತುಂಬಿಸುತ್ತೆ ಅಂತೇಳಿ. ಇದು ಎಷ್ಟು ಸುರಕ್ಷತೆ ಮತ್ತು ಇದು ಯಾವ ರೀತಿಯಾಗಿ ಕಮ್ಯುನಿಕೇಷನ್ ಅನ್ನು ಮಾಡುತ್ತೆ, ಇದರ ಉದ್ದೇಶ ಏನು? ನೋಡಿ, ನಾನು ಹೇಳಿದ್ನಲ್ಲ, ಕೋಸ್ಟಲ್ ಇದು ಭಾರತದ ಕಂಪ್ಲೀಟ್ ಏರಿಯಾ ಅಲ್ಲದೆ ಕೋಸ್ಟಲ್ ಏರಿಯಾ ಅಂದ್ರೆ ನಮ್ಮ ಭಾರತದ ಬಾರ್ಡರ್ ಇಂದ ಹತ್ತತ್ರ 2,000 ಕಿಲೋಮೀಟರ್ ದೂರದಷ್ಟು ಕವರೇಜು ಇದು ಕೊಡ್ತಾ ಇರುತ್ತೆ. ಅಂದ್ರೆ ಕೋಸ್ಟಲ್ ರೀಜನ್ ಅಲ್ಲಿ ಕೆಳಗಡೆ ಹಿಂದೂ ಮಹಾಸಾಗರ ಇರ್ಬೋದು, ಅರೇಬಿಯನ್ ಸಿ ಇರ್ಬೋದು, ಈ ಕಡೆ ಬೇ ಆಫ್ ಬೆಂಗಾಲ್ ಇರ್ಬೋದು. ಅಂದ್ರೆ ನಮ್ಮ ಬಾರ್ಡರ್ ಇಂದ ಹತ್ತತ್ರ 2,000 ಕಿಲೋಮೀಟರ್ ದೂರದ ತನಕ ಇದು ಕವರೇಜ್ ಕೊಡ್ತಾ ಇರುತ್ತೆ. ಅಂದ್ರೆ ಅಲ್ಲಿ ನಡೀತಿರುವಂತ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳನ್ನು ಇದು ಗಮನಿಸ್ತಾ ಇರುತ್ತೆ, ಮೇಲ್ಗಡೆಯಿಂದ ಗಮನಿಸ್ತಾ ಇರುತ್ತೆ. ಮತ್ತೆ ಏನೇ ಒಂದು ಪೈರಸಿ ಆಗ್ಲಿ, ಸ್ಮಗ್ಲಿಂಗ್ ಆಗ್ಲಿ, ಯೂಶಲಿ ನಮ್ದು 2,000 ಕಿಲೋಮೀಟರ್ ದೂರದ ತನಕ ಅದು ನಮ್ಮ EEZ ಏರಿಯಾ ಅಂತ ಕರೀತಾರೆ. ಅಂದ್ರೆ ಅದು ಭಾರತಕ್ಕೆ ಸೇರಿದಂತ ಏರಿಯಾ. ಅದು 2,000 ಕಿಲೋಮೀಟರ್ ದೂರ. ಅಂದ್ರೆ ಅದರಲ್ಲಿ ಬರುವಂತ ನಿಕ್ಷೇಪಗಳಿರ್ಬೋದು, ಕೆಲವು ಮೈನ್ಸ್, ಕೆಲವು ಮಿನರಲ್ಸ್, ಏನೇ ಸಮುದ್ರದ ಕೆಳಗಡೆ ಇದ್ರು ಅದಕ್ಕೆ ನಮಗ್ ಸೇರಿರೋಂತ ಒಂದು ವಸ್ತುಗಳದಲ್ಲ. ಸೊ ಅದನ್ನ ಕಾಪಾಡಬೇಕು, ಸುರಕ್ಷತೆ ನೋಡ್ತಾನೆ ಇರ್ಬೇಕು. ಮತ್ತೆ ಯಾರು ಎನಿಮಿ ಈ ಶಿಪ್ಸ್ ಗಳು ಎಂಟ್ರಿ ಆಗೋದು, ಇಲ್ಲ ಸಬ್ಮ್ಯಾರಿನ್ಸ್ ಗಳು ಎಂಟ್ರಿ ಆಗೋದು ನಮ್ಮ ಏರಿಯಾಗೆ, ತಕ್ಷಣ ನಮ್ಮ ಸಬ್ಮ್ಯಾರಿನ್ಗಳು ನಮ್ಮ ಹೆಡ್ ಕ್ವಾರ್ಟರ್ಸ್ಗೆ ತಕ್ಷಣ ಮಾಹಿತಿಗಳನ್ನ ಕೊಟ್ಟು, ಮತ್ತೆ ಅಲ್ಲಿಂದ ಏನೇನು ಅಂದ್ರೆ ಅವ್ರಿಗೆ ಕಮಾಂಡ್ ಇನ್ಸ್ಟ್ರಕ್ಷನ್ಸ್ಗಳು, ಮತ್ತೆ ಕೆಲವು ವಿಡಿಯೋಗಳು ಕಳ್ಸಕ್ಕಾಗ್ಲಿ, ಎಲ್ಲದಕ್ಕೂ ಈ ಒಂದು ಸ್ಯಾಟಿಲೈಟ್ ಬಹಳನೇ ಅತ್ಯಂತವಾಗಿ ಹೆಲ್ಪ್ ಮಾಡುತ್ತೆ. ಮತ್ತೆ ಈ ಮೆಸೇಜಸ್ ಏನ್ ಕಳಿಸ್ತಾರೆ, ಆಡಿಯೋ ಮೆಸೇಜ್ ಆಗ್ಲಿ, ವಿಡಿಯೋ ಮೆಸೇಜ್ ಆಗ್ಲಿ, ಅನೇಕ ಚಾನೆಲ್ಸ್ ಗಳನ್ನ ಬಳಸ್ತಾರೆ. ಅಂದ್ರೆ KU ಬ್ಯಾಂಡ್ ಇರ್ಬೋದು, S ಬ್ಯಾಂಡ್ ಇರ್ಬೋದು, C ಬ್ಯಾಂಡ್ ಇರ್ಬೋದು, UHF ಬ್ಯಾಂಡ್ ಇರ್ಬೋದು. ಅಂದ್ರೆ ಡಿಫ್ರೆಂಟ್ ಪಾತ್ಸ್, ಅಂದ್ರೆ ಡಿಫ್ರೆಂಟ್ ಚಾನೆಲ್ಸ್ ಮೂಲಕ ನಾವು ಮೆಸೇಜಸ್ಗಳನ್ನ ಕಳಿಸೋ ಕೇಪಬಿಲಿಟೀಸ್ ಈ ಸ್ಯಾಟಿಲೈಟ್ ಇದೆ. ಮತ್ತೆ ಈ ಮೆಸೇಜಸ್ ಬಂದು ಎನ್ಕ್ರಿಪ್ಟೆಡ್ ಮೆಸೇಜಸ್. ಅಂದ್ರೆ ಅದನ್ನ ಡಿಕೋಡ್ ಮಾಡೋದು ಬಹಳನೇ ಕಷ್ಟ ಇರುತ್ತೆ. ಅಂದ್ರೆ ನಾವ್ ಏನ್ ಮೆಸೇಜ್ ಕಳಿಸ್ತಾ ಇದೀವಿ, ಏನ್ ಮೆಸೇಜ್ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇರುತ್ತೆ, ಅದನ್ನೆಲ್ಲ ಡಿಕೋಡ್ ಮಾಡಕ್ಕೆ ಎನ್ವಿಸ್ಗೆ ಬಹಳನೇ ಕಷ್ಟ ಇದೆ. ಸೊ ಆ ತರ ಸೆಕ್ಯೂರ್ಡ್ ಆಗಿದೆ ಈ ಸ್ಯಾಟಿಲೈಟ್. ಹಿಂದೆ ಇದ್ದಿದ್ದ GSAT-7R ಬಂದು ರುಕ್ಮಿಣಿ ಅಂತ ಏನಿತ್ತು, ಅದ್ರ ನಾನು ಆಗ್ಲೇ ಹೇಳ್ದಂಗೆ ಅದು 2013ರಲ್ಲೇ ಕಳಿಸಿದಂಥದ್ದು. ಅಫ್ಕೋರ್ಸ್ 2025ಕ್ಕೆ ಬಹಳನೇ ಅಡ್ವಾನ್ಸ್ಮೆಂಟ್ ಮಾಡಿದೀವಿ ನೇವಿ ಈ ಸ್ಯಾಟಿಲೈಟ್ ನ. ಸೊ ಅದಕ್ಕೋಸ್ಕರ ಈ ಒಂದು ನೇವಿ ಅವ್ರಿಗೆ ಈ ಆಪರೇಷನ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು GSAT-7 ರುಕ್ಮಿಣಿನು ಬಹಳನೇ ನಮ್ಗೆ ಹೆಲ್ಪ್ ಮಾಡುತ್ತೆ ಈ ಆಪರೇಷನ್. ಸಿಂಧೂರ್ ಟೈಮಲ್ಲಿ ಕರಾಚಿ ಪೋರ್ಟ್ಗೆ ನಮ್ಗೆ ಯಾವಾಗ INS ವಿಕ್ರಾಂತ್ ಹೋಗ್ತಿತ್ತೋ, INS ವಿಕ್ರಾಂತ್ ಒಂದೇ ಹೋಗಲ್ಲ, ಅದ್ರ ಜೊತೆ ಅನೇಕ ಸಬ್ಮರೀನ್ಸ್ ಇರುತ್ತೆ, ಫ್ರಿಗೇಟ್ಸ್ ಇರುತ್ತೆ. ಅದೊಂದು ದೊಡ್ಡ ಒಂದು ಮಿನಿ ಇದೇ ಪ್ಲಟೂನ್ ಹೋದಂಗೆ ಅಂತ ಭಾರವಾದಂತಹ ಉಪಗ್ರಹವನ್ನ ಇವತ್ತು ಉಡಾವಣೆ ಮಾಡಿರುವಂತಹ ಹೆಮ್ಮೆ ಇಸ್ರೋಗೆ ಇದೆ. ಮೊಟ್ಟ ಮೊದಲ ಬಾರಿಗೆ ಈ ಅತ್ಯಂತ ಭಾರವಾದಂತಹ ಉಪಗ್ರಹವನ್ನ ನಭಕ್ಕೆ ಹಾರಿಸಿರುವಂಥದ್ದು. ಮಾಹಿತಿಯನ್ನ ಹಂಚ್ಕೊಳ್ತಾ ಇರೋ ನಮ್ಮೊಂದಿಗೆ ಗಿರೀಶ್ ಲಿಂಗಣ್ಣವರು. ಗಿರೀಶ್ ಲಿಂಗಣ್ಣವರೇ, ಆಗ್ಲೇ ಹೇಳ್ತಾ ಇದ್ರಿ, ಈ ಅತ್ಯಂತ ಭಾರವಾದಂಥ ಉಪಗ್ರಹವನ್ನ ಉಡಾವಣೆ ಮಾಡಿರೋದು ನಮ್ಮ ನೌಕಾ ಸೇನೆಗೆ ಒಂದು ರೀತಿಯಲ್ಲಿ ಹೆಚ್ಚಿನ ಬಲವನ್ನು ತುಂಬಿಸುತ್ತೆ ಅಂತೇಳಿ. ಇದು ಎಷ್ಟು ಸುರಕ್ಷತೆ ಮತ್ತು ಇದು ಯಾವ ರೀತಿಯಾಗಿ ಕಮ್ಯುನಿಕೇಷನ್ ಅನ್ನು ಮಾಡುತ್ತೆ, ಇದರ ಉದ್ದೇಶ ಏನು? ನೋಡಿ, ನಾನು ಹೇಳಿದ್ನಲ್ಲ, ಕೋಸ್ಟಲ್ ಇದು ಭಾರತದ ಕಂಪ್ಲೀಟ್ ಏರಿಯಾ ಅಲ್ಲದೆ ಕೋಸ್ಟಲ್ ಏರಿಯಾ ಅಂದ್ರೆ ನಮ್ಮ ಭಾರತದ ಬಾರ್ಡರ್ ಇಂದ ಹತ್ತತ್ರ 2,000 ಕಿಲೋಮೀಟರ್ ದೂರದಷ್ಟು ಕವರೇಜು ಇದು ಕೊಡ್ತಾ ಇರುತ್ತೆ. ಅಂದ್ರೆ ಕೋಸ್ಟಲ್ ರೀಜನ್ ಅಲ್ಲಿ ಕೆಳಗಡೆ ಹಿಂದೂ ಮಹಾಸಾಗರ ಇರ್ಬೋದು, ಅರೇಬಿಯನ್ ಸಿ ಇರ್ಬೋದು, ಈ ಕಡೆ ಬೇ ಆಫ್ ಬೆಂಗಾಲ್ ಇರ್ಬೋದು. ಅಂದ್ರೆ ನಮ್ಮ ಬಾರ್ಡರ್ ಇಂದ ಹತ್ತತ್ರ 2,000 ಕಿಲೋಮೀಟರ್ ದೂರದ ತನಕ ಇದು ಕವರೇಜ್ ಕೊಡ್ತಾ ಇರುತ್ತೆ. ಅಂದ್ರೆ ಅಲ್ಲಿ ನಡೀತಿರುವಂತ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳನ್ನು ಇದು ಗಮನಿಸ್ತಾ ಇರುತ್ತೆ, ಮೇಲ್ಗಡೆಯಿಂದ ಗಮನಿಸ್ತಾ ಇರುತ್ತೆ. ಮತ್ತೆ ಏನೇ ಒಂದು ಪೈರಸಿ ಆಗ್ಲಿ, ಸ್ಮಗ್ಲಿಂಗ್ ಆಗ್ಲಿ,
ಯೂಶಲಿ ನಮ್ದು 2,000 ಕಿಲೋಮೀಟರ್ ದೂರದ ತನಕ ಅದು ನಮ್ಮ ಇಝೆಡ್ ಏರಿಯಾ ಅಂತ ಕರೀತಾರೆ. ಅಂದ್ರೆ ಅದು ಭಾರತಕ್ಕೆ ಸೇರಿದಂತ ಏರಿಯಾ, ಅದು 2,000 ಕಿಲೋಮೀಟರ್ ದೂರ. ಅಂದ್ರೆ ಅದರಲ್ಲಿ ಬರುವಂತ ನಿಕ್ಷೇಪಗಳಿರ್ಬೋದು, ಕೆಲವು ಮೈನ್ಸ್, ಕೆಲವು ಮಿನರಲ್ಸ್, ಏನೇ ಸಮುದ್ರದ ಕೆಳಗಡೆ ಇದ್ರೂನು ಅದಕ್ಕೆ ನಮಗ್ ಸೇರಿರೋಂತ ಒಂದು ವಸ್ತುಗಳದಲ್ಲ. ಸೊ ಅದನ್ನ ಕಾಪಾಡಬೇಕು, ಸುರಕ್ಷತೆ ನೋಡ್ತಾನೆ ಇರ್ಬೇಕು. ಮತ್ತೆ ಯಾರು ಎನಿಮಿ ಈ ಶಿಪ್ಸ್ ಗಳು ಎಂಟ್ರಿ ಆಗೋದು, ಇಲ್ಲ ಸಬ್ಮ್ಯಾರಿನ್ಸ್ ಗಳು ಎಂಟ್ರಿ ಆಗೋದು ನಮ್ಮ ಏರಿಯಾಗೆ, ತಕ್ಷಣ ನಮ್ಮ ಸಬ್ಮ್ಯಾರಿನ್ಗಳು ನಮ್ಮ ಹೆಡ್ ಕ್ವಾರ್ಟರ್ಸ್ಗೆ ತಕ್ಷಣ ಮಾಹಿತಿಗಳನ್ನ ಕೊಟ್ಟು, ಮತ್ತೆ ಅಲ್ಲಿಂದ ಏನೇನು ಆ ಅಂದ್ರೆ ಅವ್ರಿಗೆ ಕಮಾಂಡ್ ಇನ್ಸ್ಟ್ರಕ್ಷನ್ಸ್ಗಳು, ಮತ್ತೆ ಕೆಲವು ವಿಡಿಯೋಗಳು ಕಳ್ಸಕ್ಕಾಗ್ಲಿ, ಎಲ್ಲದಕ್ಕೂ ಈ ಒಂದು ಸ್ಯಾಟಿಲೈಟ್ ಬಹಳನೇ ಅತ್ಯಂತವಾಗಿ ಹೆಲ್ಪ್ ಮಾಡುತ್ತೆ. ಮತ್ತೆ ಈ ಮೆಸೇಜಸ್ ಏನ್ ಕಳಿಸ್ತಾರೆ, ಆಡಿಯೋ ಮೆಸೇಜ್ ಆಗ್ಲಿ, ವಿಡಿಯೋ ಮೆಸೇಜ್ ಆಗ್ಲಿ, ಅನೇಕ ಚಾನೆಲ್ಸ್ ಗಳನ್ನ ಬಳಸ್ತಾರೆ. ಅಂದ್ರೆ ಕೆ ಯು ಬ್ಯಾಂಡ್ ಇರ್ಬೋದು, ಎಸ್ ಬ್ಯಾಂಡ್ ಇರ್ಬೋದು, ಸಿ ಬ್ಯಾಂಡ್ ಇರ್ಬೋದು, UHF ಬ್ಯಾಂಡ್ ಇರ್ಬೋದು. ಅಂದ್ರೆ ಡಿಫ್ರೆಂಟ್ ಪಾತ್ಸ್, ಅಂದ್ರೆ ಡಿಫ್ರೆಂಟ್ ಚಾನೆಲ್ಸ್ ಮೂಲಕ ನಾವು ಮೆಸೇಜಸ್ ಗಳನ್ನ ಕಳಿಸೋ ಕೇಪಬಿಲಿಟೀಸ್ ಈ ಸ್ಯಾಟಿಲೈಟ್ ಇದೆ. ಮತ್ತೆ ಈ ಮೆಸೇಜಸ್ ಬಂದು ಎನ್ಕ್ರಿಪ್ಟೆಡ್ ಮೆಸೇಜಸ್, ಅಂದ್ರೆ ಅದನ್ನ ಡಿಕೋಡ್ ಮಾಡೋದು ಬಹಳನೇ ಕಷ್ಟ ಇರುತ್ತೆ. ಅಂದ್ರೆ ನಾವ್ ಏನ್ ಮೆಸೇಜ್ ಕಳಿಸ್ತಾ ಇದೀವಿ, ಏನ್ ಮೆಸೇಜ್ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇರುತ್ತೆ, ಅದನ್ನೆಲ್ಲ ಡಿಕೋಡ್ ಮಾಡಕ್ಕೆ ಎನ್ವಿಸ್ಗೆ ಬಹಳನೇ ಕಷ್ಟ ಇದೆ. ಸೊ ಆ ತರ ಸೆಕ್ಯೂರ್ಡ್ ಆಗಿದೆ ಈ ಸ್ಯಾಟಿಲೈಟ್. ಹಿಂದೆ ಇದ್ದಿದ್ದ GSAT-7R ಬಂದು ರುಕ್ಮಿಣಿ ಅಂತ ಏನಿತ್ತು, ಅದ್ರ ನಾನು ಆಗ್ಲೇ ಹೇಳ್ದಂಗೆ ಅದು 2013ರಲ್ಲೇ ಕಳಿಸಿದಂಥದ್ದು. ಅಫ್ಕೋರ್ಸ್ 2025ಕ್ಕೆ ಬಹಳನೇ ಅಡ್ವಾನ್ಸ್ಮೆಂಟ್ ಮಾಡಿದೀವಿ ನೇವಿ ಈ ಸ್ಯಾಟಿಲೈಟ್ ನ. ಸೊ ಅದಕ್ಕೋಸ್ಕರ ಈ ಒಂದು ನೇವಿ ಅವ್ರಿಗೆ ಈ ಆಪರೇಷನ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು GSAT-7 ರುಕ್ಮಿಣಿನು ಬಹಳನೇ ನಮ್ಗೆ ಹೆಲ್ಪ್ ಮಾಡುತ್ತೆ ಈ ಆಪರೇಷನ್ ಸಿಂಧೂರ್ ಟೈಮಲ್ಲಿ. ಕರಾಚಿ ಪೋರ್ಟ್ಗೆ ನಮ್ಗೆ ಯಾವಾಗ INS ವಿಕ್ರಾಂತ್ ಹೋಗ್ತಿತ್ತೋ, INS ವಿಕ್ರಾಂತ್ ಒಂದೇ ಹೋಗಲ್ಲ, ಅದ್ರ ಜೊತೆ ಅನೇಕ ಸಬ್ಮರೀನ್ಸ್ ಇರುತ್ತೆ, ಫ್ರಿಗೇಟ್ಸ್ ಇರುತ್ತೆ. ಅದೊಂದು ದೊಡ್ಡ ಒಂದು ಮಿನಿ ಇದೇ ಪ್ಲಟೂನ್ ಹೋದಂಗೆ ಹೋಗುತ್ತದು ಒಂದು ಸರಿ ಏರಿಯಾ. ಎಸ್ ಎಸ್. ಈಗ ಈ ಮೆಂತ ಭಾರವಾದಂತಹ ಉಪಗ್ರಹವನ್ನ ಇವತ್ತು ಉಡಾವಣೆ ಮಾಡಿರುವಂತಹ ಹೆಮ್ಮೆ ಇಸ್ರೋಗೆ ಇದೆ. ಮೊಟ್ಟ ಮೊದಲ ಬಾರಿಗೆ ಈ ಅತ್ಯಂತ ಭಾರವಾದಂತಹ ಉಪಗ್ರಹವನ್ನ ನಭಕ್ಕೆ ಹಾರಿಸಿರುವಂಥದ್ದು. ಮಾಹಿತಿಯನ್ನ ಹಂಚ್ಕೊಳ್ತಾ ಇರೋ ನಮ್ಮೊಂದಿಗೆ ಗಿರೀಶ್ ಲಿಂಗಣ್ಣವರು. ಗಿರೀಶ್ ಲಿಂಗಣ್ಣವರೇ, ಆಗ್ಲೇ ಹೇಳ್ತಾ ಇದ್ರಿ, ಈ ಅತ್ಯಂತ ಭಾರವಾದಂಥ ಉಪಗ್ರಹವನ್ನ ಉಡಾವಣೆ ಮಾಡಿರೋದು ನಮ್ಮ ನೌಕಾ ಸೇನೆಗೆ ಒಂದು ರೀತಿಯಲ್ಲಿ ಹೆಚ್ಚಿನ ಬಲವನ್ನ ತುಂಬಿಸುತ್ತೆ ಅಂತೇಳಿ. ಇದು ಎಷ್ಟು ಸುರಕ್ಷತೆ ಮತ್ತೆ ಇದು ಯಾವ ರೀತಿಯಾಗಿ ಕಮ್ಯುನಿಕೇಶನ್ ಅನ್ನ ಮಾಡುತ್ತೆ, ಇದರ ಉದ್ದೇಶ ಏನು? ನೋಡಿ, ನಾನು ಹೇಳಿದ್ನಲ್ಲ, ಕೋಸ್ಟಲ್ ಇದು ಭಾರತದ ಕಂಪ್ಲೀಟ್ ಏರಿಯಾ ಅಲ್ಲದೆ ಕೋಸ್ಟಲ್ ಏರಿಯಾ, ಅಂದ್ರೆ ನಮ್ಮ ಭಾರತದ ಬಾರ್ಡರ್ ಇಂದ ಹತ್ತತ್ರ 2,000 ಕಿಲೋಮೀಟರ್ ದೂರದಷ್ಟು ಕವರೇಜು ಇದು ಕೊಡ್ತಾ ಇರುತ್ತೆ. ಅಂದ್ರೆ ಕೋಸ್ಟಲ್ ರೀಜನ್ ಅಲ್ಲಿ ಕೆಳಗಡೆ ಹಿಂದೂ ಮಹಾಸಾಗರ ಇರ್ಬೋದು, ಅರೇಬಿಯನ್ ಸಿ ಇರ್ಬೋದು, ಈ ಕಡೆ ಬೇ ಆಫ್ ಬೆಂಗಾಲ್ ಇರ್ಬೋದು. ಅಂದ್ರೆ ನಮ್ಮ ಬಾರ್ಡರ್ ಇಂದ ಹತ್ತತ್ರ 2,000 ಕಿಲೋಮೀಟರ್ ದೂರದ ತನಕ ಇದು ಕವರೇಜ್ ಕೊಡ್ತಾ ಇರುತ್ತೆ. ಅಂದ್ರೆ ಅಲ್ಲಿ ನಡೀತಿರುವಂತ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳನ್ನು ಇದು ಗಮನಿಸ್ತಾ ಇರುತ್ತೆ, ಮೇಲ್ಗಡೆಯಿಂದ ಗಮನಿಸ್ತಾ ಇರುತ್ತೆ. ಮತ್ತೆ ಏನೇ ಒಂದು ಪೈರಸಿ ಆಗ್ಲಿ, ಸ್ಮಗ್ಲಿಂಗ್ ಆಗ್ಲಿ, ಯೂಶಲಿ ನಮ್ದು 2,000 ಕಿಲೋಮೀಟರ್ ದೂರದ ತನಕ ಅದು ನಮ್ಮ ಇಝೆಡ್ ಏರಿಯಾ ಅಂತ ಕರೀತಾರೆ. ಅಂದ್ರೆ ಅದು ಭಾರತಕ್ಕೆ ಸೇರಿದಂತ ಏರಿಯಾ, ಅದು 2,000 ಕಿಲೋಮೀಟರ್ ದೂರ. ಅಂದ್ರೆ ಅದರಲ್ಲಿ ಬರುವಂತ ನಿಕ್ಷೇಪಗಳಿರ್ಬೋದು, ಕೆಲವು ಮೈನ್ಸ್, ಕೆಲವು ಮಿನರಲ್ಸ್, ಏನೇ ಸಮುದ್ರದ ಕೆಳಗಡೆ ಇದ್ರೂನು ಅದಕ್ಕೆ ನಮಗ್ ಸೇರಿರೋಂತ ಒಂದು ವಸ್ತುಗಳದಲ್ಲ. ಸೊ ಅದನ್ನ ಕಾಪಾಡಬೇಕು, ಸುರಕ್ಷತೆ ನೋಡ್ತಾನೆ ಇರ್ಬೇಕು. ಮತ್ತೆ ಯಾರು ಎನಿಮಿ ಈ ಶಿಪ್ಸ್ ಗಳು ಎಂಟ್ರಿ ಆಗೋದು, ಇಲ್ಲ ಸಬ್ಮ್ಯಾರಿನ್ಸ್ ಗಳು ಎಂಟ್ರಿ ಆಗೋದು ನಮ್ಮ ಏರಿಯಾಗೆ, ತಕ್ಷಣ ನಮ್ಮ ಸಬ್ಮ್ಯಾರಿನ್ಗಳು ನಮ್ಮ ಹೆಡ್ ಕ್ವಾರ್ಟರ್ಸ್ಗೆ ತಕ್ಷಣ ಮಾಹಿತಿಗಳನ್ನ ಕೊಟ್ಟು, ಮತ್ತೆ ಅಲ್ಲಿಂದ ಏನೇನು ಅಂದ್ರೆ ಅವ್ರಿಗೆ ಕಮಾಂಡ್ ಇನ್ಸ್ಟ್ರಕ್ಷನ್ಸ್ಗಳು, ಮತ್ತೆ ಕೆಲವು ವಿಡಿಯೋಗಳು ಕಳ್ಸಕ್ಕಾಗ್ಲಿ, ಎಲ್ಲದಕ್ಕೂ ಈ ಒಂದು ಸ್ಯಾಟಿಲೈಟ್ ಬಹಳನೇ ಅತ್ಯಂತವಾಗಿ ಹೆಲ್ಪ್ ಮಾಡುತ್ತೆ. ಮತ್ತೆ ಈ ಮೆಸೇಜಸ್ ಏನ್ ಕಳಿಸ್ತಾರೆ, ಆಡಿಯೋ ಮೆಸೇಜ್ ಆಗ್ಲಿ, ವಿಡಿಯೋ ಮೆಸೇಜ್ ಆಗ್ಲಿ, ಅನೇಕ ಚಾನೆಲ್ಸ್ ಗಳನ್ನ ಬಳಸ್ತಾರೆ. ಅಂದ್ರೆ ಕೆ ಯು ಬ್ಯಾಂಡ್ ಇರ್ಬೋದು, ಎಸ್ ಬ್ಯಾಂಡ್ ಇರ್ಬೋದು, ಸಿ ಬ್ಯಾಂಡ್ ಇರ್ಬೋದು, UHF ಬ್ಯಾಂಡ್ ಇರ್ಬೋದು. ಅಂದ್ರೆ ಡಿಫ್ರೆಂಟ್ ಪಾತ್ಸ್, ಅಂದ್ರೆ ಡಿಫ್ರೆಂಟ್ ಚಾನೆಲ್ಸ್ ಮೂಲಕ
ನಾವು ಮೆಸೇಜಸ್ಗಳನ್ನ ಕಳಿಸೋ ಕೇಪಬಿಲಿಟೀಸ್ ಈ ಸ್ಯಾಟಿಲೈಟ್ ಇದೆ. ಮತ್ತೆ ಈ ಮೆಸೇಜಸ್ ಬಂದು ಎನ್ಕ್ರಿಪ್ಟೆಡ್ ಮೆಸೇಜಸ್, ಅಂದ್ರೆ ಅದನ್ನ ಡಿಕೋಡ್ ಮಾಡೋದು ಬಹಳನೇ ಕಷ್ಟ ಇರುತ್ತೆ. ಅಂದ್ರೆ ನಾವ್ ಏನ್ ಮೆಸೇಜ್ ಕಳಿಸ್ತಾ ಇದೀವಿ, ಏನ್ ಮೆಸೇಜ್ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇರುತ್ತೆ, ಅದನ್ನೆಲ್ಲ ಡಿಕೋಡ್ ಮಾಡಕ್ಕೆ ಎನ್ವಿಸ್ಗೆ ಬಹಳನೇ ಕಷ್ಟ ಇದೆ. ಸೊ ಆ ತರ ಸೆಕ್ಯೂರ್ಡ್ ಆಗಿದೆ ಈ ಸ್ಯಾಟಿಲೈಟ್. ಹಿಂದೆ ಇದ್ದಿದ್ದ GSAT-7R ಬಂದು ರುಕ್ಮಿಣಿ ಅಂತ ಏನಿತ್ತು, ಅದ್ರ ನಾನು ಆಗ್ಲೇ ಹೇಳ್ದಂಗೆ ಅದು 2013ರಲ್ಲೇ ಕಳಿಸಿದಂಥದ್ದು. ಅಫ್ಕೋರ್ಸ್ 2025ಕ್ಕೆ ಬಹಳನೇ ಅಡ್ವಾನ್ಸ್ಮೆಂಟ್ ಮಾಡಿದೀವಿ ನೇವಿ ಈ ಸ್ಯಾಟಿಲೈಟ್ ನ. ಸೊ ಅದಕ್ಕೋಸ್ಕರ ಈ ಒಂದು ನೇವಿ ಅವ್ರಿಗೆ ಈ ಆಪರೇಷನ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು GSAT-7 ರುಕ್ಮಿಣಿನು ಬಹಳನೇ ನಮ್ಗೆ ಹೆಲ್ಪ್ ಮಾಡ್ತೀವಿ. ಆಪರೇಷನ್ ಸಿಂಧೂರ್ ಟೈಮಲ್ಲಿ ಕರಾಚಿ ಪೋರ್ಟ್ಗೆ ನಮ್ಗೆ ಯಾವಾಗ INS ವಿಕ್ರಾಂತ್ ಹೋಗ್ತಿತ್ತೋ, INS ವಿಕ್ರಾಂತ್ ಒಂದೇ ಹೋಗಲ್ಲ, ಅದ್ರ ಜೊತೆ ಅನೇಕ ಸಬ್ಮರೀನ್ಸ್ ಇರುತ್ತೆ, ಫ್ರಿಗೇಟ್ಸ್ ಇರುತ್ತೆ. ಅದೊಂದು ದೊಡ್ಡ ಒಂದು ಮಿನಿ ಇದೇ ಪ್ಲಟೂನ್ ಹೋದಂಗೆ ಹೋಗುತ್ತದು ಒಂದು ಸರಿ, ಏರಿಯಾ. ಈಗ ಈ ಮೆನು